Dear friends, ಎಲ್ರಿಗೂ ನಮಸ್ಕಾರ. I once again welcome you all to yet another session on PSI Vocabulary and Translation series. So ಇವತ್ತು ನಾನು ಎಪಿಸೋಡ್ ನಂಬರ್ 45ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. So till now we have completed 44 episodes. So if you have not watched them, you can just check back to the playlist. And this activity is useful for your PSI translation ಮತ್ತು ಪದಸಿರಿ. ಸೊ ನಿಮ್ಮ ವೊಕ್ಯಾಬ್ಯುಲರಿ ಎನ್ರಿಚ್ ಮಾಡ್ಕೊಳ್ಳೋದಕ್ಕೆ ಮತ್ತು ಟ್ರಾನ್ಸ್ಲೇಷನ್ನ ಗ್ರೂಪಿಂಗ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಸೀರೀಸ್ ನಿಮಗೆ ಇಫ್ ಯು ಆರ್ ಆಲ್ಸೋ ಅಪ್ಲೈಯಿಂಗ್ ಫಾರ್ SDA ಕೋರ್ಟ್ ಎಕ್ಸಾಮಿನೇಷನ್, ಸೊ ಅಲ್ಲೂ ಕೂಡ ನಿಮಗೆ ಉಪಯುಕ್ತವಾಗುತ್ತೆ. ಹಾಗಿದ್ರೆ ಇವತ್ತಿನ 10 ಪದಗಳನ್ನು ನೋಡೋದಾದರೆ, ಸೊ ದೀಸ್ ಆರ್ ದಿ 10 ವರ್ಡ್ಸ್ ದಟ್ ವಿ ಆರ್ ಲರ್ನಿಂಗ್ ಟುಡೇ. ಸೊ ವರ್ಡ್ ನಂಬರ್ 451. ಸೊ ದಶಕ ಅಂತ ಹೇಳ್ತೀವಿ, ಸೊ ಅದನ್ನು ಡಿಕೇಡ್ ಅಂತ ಹೇಳ್ತೀವಿ. ಸಂಶೋಧನೆ ಅಂದರೆ ರಿಸರ್ಚ್ ಅಂತ ಹೇಳ್ತೀವಿ. ಪರಾಮರ್ಶೆ ಅಂದರೆ ಸೊ ರಿಟ್ರೋಸ್ಪೆಕ್ಟ್ ಅಂತ ಹೇಳಬೇಕು, ಅಥವಾ ಸರಳವಾಗಿ ಹೇಳೋದಾದರೆ ರಿಸರ್ಚ್ ಅಂತ ಕೂಡ ಹೇಳ್ಬೋದು. ಮಹಾಪ್ರಬಂಧ ಅಂದರೆ ಥೀಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಪದ ಇದೆ ಇಲ್ಲಿ ನೋಡಿ, ತಿಣುಕಾಟ ಅಂತ ಇದೆ. ಸೊ ಸರ್ಟನ್ ವರ್ಡ್ಸ್ ಆರ್ ನೇಟಿವ್ ಟು ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಓನ್ಲಿ. ಸೊ ಆ ಪದಗಳ ಎಕ್ಸಾಕ್ಟ್ ಮೀನಿಂಗ್ ನಮಗೆ ಬೇರೆ ಭಾಷೆಯಲ್ಲಿ ಸಿಗದೇ ಇರ್ಬೋದು. ಸೊ ಆ ಸಮಯದಲ್ಲಿ ನಾವು ಕ್ಲೋಸೆಸ್ಟ್ ಮೀನಿಂಗ್ ಏನಿರುತ್ತೋ ಅದನ್ನು ನಾವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ತಿಣುಕಾಟ ಅಂದರೆ ಸ್ಟ್ರಗಲ್ ಹಾರ್ಡ್ ಅಂತ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಬಹುತೇಕ ಅಂದರೆ ಮೋಸ್ಟ್ ಆಫ್ ಅಂತ. ಸೀಮಿತ ಅಂದರೆ ಲಿಮಿಟೆಡ್ ಅಂತ. ಮೂಲಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಮೊರೆ ಹೋಗು ಅಂದರೆ ಡಿಪೆಂಡ್ ಅಪಾನ್. ಚಂದಾದಾರಿಕೆ ಅಂದರೆ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ 10 ಪದಗಳಿರ್ತಕ್ಕಂಥ 2 ವಾಕ್ಯಗಳನ್ನು ನಾವು ಗ್ರೂಪಿಂಗ್ ಮೆಥಡ್ನ ಮುಖಾಂತರ ಸಾಲ್ವ್ ಮಾಡಿ ಇವತ್ತು ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸೆಂಟೆನ್ಸ್ ನಂಬರ್ 1. ದಶಕದ ಹಿಂದೆ ಶೈಕ್ಷಣಿಕ ಸಂಶೋಧನೆಯಲ್ಲಿ ತೊಡಗಿಕೊಂಡ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ತಮ್ಮ ಸಂಶೋಧನೆಗೆ ಪೂರಕವಾಗಿ ಪರಾಮರ್ಶಿಸಬೇಕಾಗಿರುವ ಗುಣಮಟ್ಟದ ಸಂಶೋಧನಾ ಮಹಾಪ್ರಬಂಧಗಳನ್ನು ಪಡೆದುಕೊಳ್ಳಲು ಬಹಳಷ್ಟು ತಿಣುಕಾಡಬೇಕಿತ್ತು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ವಾಕ್ಯನ ನೋಡಿದ ಕೂಡಲೇ ಏನು ಐಡೆಂಟಿಫೈ ಮಾಡಬೇಕಂದ್ರೆ ಈ ವಾಕ್ಯ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಬೇಕು. ಸೊ ಇಲ್ಲಿರ್ತಕ್ಕಂಥ ಕ್ರಿಯಾಪದ ತಿಣುಕಾಡಬೇಕಿತ್ತು, ಇದು ಭೂತಕಾಲದಲ್ಲಿದೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಿದ್ರೆ ನಾನು ಈ ವಾಕ್ಯವನ್ನು ಭೂತಕಾಲದಲ್ಲಿ ಅಥವಾ ಪಾಸ್ಟ್ ಟೆನ್ಸಲ್ಲೇ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ದಿಸ್ ಸೆಂಟೆನ್ಸ್ ಲುಕ್ಸ್ ಯೂಜ್ ಅಥವಾ ವೆರಿ ಬಿಗ್. ಸೊ ಅದನ್ನು ನಾವು ಗ್ರೂಪಿಂಗ್ ಮೆಥಡಲ್ಲಿ ಸ್ಮಾಲ್ ಫ್ರ್ಯಾಕ್ಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ವಿ ನೀಡ್ ಟು ಬ್ರೇಕ್ ದ ಸೆಂಟೆನ್ಸ್ ಮೀನಿಂಗ್ಫುಲಿ. ಸೊ ಎಲ್ಲಂದ್ರೆ ಅಲ್ಲಿಗೆ ಬ್ರೇಕ್ ಮಾಡಿದ್ರೆ ಕೂಡ ಮತ್ತೆ ಕಷ್ಟ ಆಗುತ್ತೆ. ಹಾಗಿದ್ರೆ ಈ ವಾಕ್ಯವನ್ನು ಹೇಗೆ ನಾನು ಬ್ರೇಕ್ ಮಾಡೋದಂತ ಆದರೆ, ಸೊ ದಶಕದ ಹಿಂದೆ ಶೈಕ್ಷಣಿಕ ಸಂಶೋಧನೆಯಲ್ಲಿ ತೊಡಗಿಕೊಂಡ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು. ನೋಡಿ ಇಲ್ಲಿಗೆ ಒಂದು ಮೀನಿಂಗ್ಫುಲ್ ಆಗಿ ಎಂಡ್ ಆಗುತ್ತೆ. ಸೊ ಅದರಿಂದ ನಾನು ಇಲ್ಲಿಗೆ ಮಾತ್ರ ಕಟ್ ಮಾಡ್ಕೊಳ್ಬೇಕು. ತಮ್ಮ ಸಂಶೋಧನೆಗೆ ಪೂರಕವಾಗಿ ಪರಾಮರ್ಶಿಸಬೇಕಾಗಿರುವ ಗುಣಮಟ್ಟದ ಸಂಶೋಧನಾ ಮಹಾಪ್ರಬಂಧಗಳನ್ನು ಪಡೆದುಕೊಳ್ಳಲು ಬಹಳಷ್ಟು ತಿಣುಕಾಡಬೇಕಿತ್ತು. ಸೊ ಇದೊಂದು ಫ್ರ್ಯಾಕ್ಷನ್ ಆಗುತ್ತೆ. ಸೊ ಇವಾಗ 2 ಫ್ರ್ಯಾಕ್ಷನ್ಸ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ನಂತರ ಅದನ್ನು ಕಂಬೈನ್ ಮಾಡಿದ್ರೆ ಇದು ಮೀನಿಂಗ್ಫುಲ್ ಆಗಿ ಗ್ರಾಮ್ಯಾಟಿಕಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ದಶಕಗಳ ಹಿಂದೆ ಅಂದರೆ ಡಿಕೇಡ್ ಎಗೋ. ಯಾರು? ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಫ್ಯಾಕಲ್ಟಿ. ಹಾಗೂ ಅಂತ ಇದ್ದರೆ ಆಸ್ ವೆಲ್ ಆಸ್ ಅಂತ ಟ್ರಾನ್ಸ್ಲೇಟ್ ಮಾಡಿ, ಆ್ಯಂಡ್ ಅಂತ ಮಾಡಬೇಡಿ. ಸೊ ಅದರಿಂದ ನಾನು ಆಸ್ ವೆಲ್ ಆಸ್ ಅಂತ ಮಾಡಿದ್ದೀನಿ. ಯಾರ್ಯಾರು? ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಅಂದರೆ ಫ್ಯಾಕಲ್ಟಿ. ಎಂಗೇಜ್ಡ್ ಇನ್ ಅಕಾಡೆಮಿಕ್ ರಿಸರ್ಚ್ ಅಂದರೆ ಶೈಕ್ಷಣಿಕ ಸಂಶೋಧನೆಯಲ್ಲಿ ತೊಡಗಿಕೊಂಡ ಅಂದರೆ ಎಂಗೇಜ್ಡ್ ಇನ್ ಅಕಾಡೆಮಿಕ್ ರಿಸರ್ಚ್. ಸೊ ಅಲ್ಲಿಗೆ ಈ ಫ್ರ್ಯಾಕ್ಷನ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಫ್ರ್ಯಾಕ್ಷನ್ ನೋಡೋದಾದರೆ, had to work hard to obtain quality thesis that would complement their research. ಅಂದರೆ ತಮ್ಮ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಮಹಾಪ್ರಬಂಧಗಳಿಗೋಸ್ಕರ ಸೊ ತುಂಬ ತಿಣುಕಾಡಬೇಕಾಗಿತ್ತು. ಅಂದರೆ ಹ್ಯಾಡ್ ಟು ವರ್ಕ್ ಹಾರ್ಡ್. ಸೊ ನಾನು ಇದನ್ನು ಮತ್ತೆ ಪಾಸ್ಟ್ ಟೆನ್ಸಲ್ಲೇ ತಗೊಂಡಿರ್ತೀನಿ. ಸೊ ಹ್ಯಾಡ್ ಟು ವರ್ಕ್ ಹಾರ್ಡ್. ನೋಡಿ ತಿಣುಕಾಟ ಅನ್ನೋದಕ್ಕೆ ನಾವು ವರ್ಕ್ ಹಾರ್ಡ್ ಅಂತ ಕನ್ವರ್ಟ್ ಮಾಡ್ಕೊಳ್ಬೋದು. ಏನಕ್ಕೋಸ್ಕರ? ಟು ಒಬ್ಟೈನ್ ಕ್ವಾಲಿಟಿ ಥೀಸಿಸ್. ಗುಣಮಟ್ಟದ ಪ್ರಬಂಧಗಳನ್ನು ಪಡೆಯೋದಕ್ಕೋಸ್ಕರ ಅವರು ತಿಣುಕಾಡಬೇಕಾಗಿತ್ತು. ದಟ್ ವುಡ್ ಕಾಂಪ್ಲಿಮೆಂಟ್ ದೇರ್ ರೆಫರೆನ್ಸ್. ಅಂದರೆ ಅದು ಅವರ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಒಂದು ಪರಾಮರ್ಶೆಗೆ ಅದು ಬಹಳ ಉಪಯುಕ್ತವಾಗಿರುತ್ತದೆ. ಸೊ ಕಾಂಪ್ಲಿಮೆಂಟ್ ಅಂದರೆ ಕಾಂಪ್ಲಿಮೆಂಟ್ ಅಂದರೆ ಅವರ ಪೂರಕ ಅಂತ ಹೇಳ್ತೀವಿ. ಸಂಶೋಧನೆಗೆ ಪೂರಕ ಅನ್ನೋದಕ್ಕೆ ನಾವು ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಸೆಕೆಂಡ್ ಫ್ರ್ಯಾಕ್ಷನ್. ಸೊ ಈಗ ನಾವು 2 ಫ್ರ್ಯಾಕ್ಷನ್ನ ಕಂಬೈನ್ ಮಾಡಿದ್ರೆ ನಮ್ಮ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಆಗುತ್ತೆ. ಸಮ್ಟೈಮ್ಸ್ we combine in the same order, 1 2 same order ಅಲ್ಲಿ combine ಆಗುತ್ತೆ, but sometimes
we may have to shuffle the sentences. But let's see what happens here. So we are doing it in the same order. So 1 2 ne combine ಮಾಡ್ತಾ ಇದ್ದೀವಿ. A decade ago, students as well as faculty engaged in academic research had to work hard to obtain quality thesis that would complement their ರಿಸರ್ಚ್. ಸೊ ಅವರ ಸಂಶೋಧನೆಗೆ ಬೇಕಾಗಿರ್ತಕ್ಕಂಥ ಮಹಾಪ್ರಬಂಧಗಳಿಗೆ ಕಷ್ಟಪಡಬೇಕಾಗಿತ್ತು. ನೋಡಿ ಇಲ್ಲಿ ಹ್ಯಾಡ್ ಅಂತಲೇ ಬಳಸಿದ್ದೀನಿ ಆ್ಯಂಡ್ ಎಂಗೇಜ್ಡ್ ಅಂತಲೇ ಬಳಸಿದ್ದೀನಿ. ಸೊ ಇವೆಲ್ಲ ಪಾಸ್ಟ್ ಟೆನ್ಸಲ್ಲಿ ಬಳಸಬೇಕಾಗಿರ್ತಕ್ಕಂಥ ಪದಗಳಾಗಿರುತ್ತೆ. ಹಾಗಿದ್ರೆ let us go to the second sentence of the day. So second sentence is even bigger. So let me read the sentence here. So ಬಹುತೇಕ ಕಾಲೇಜುಗಳು ಸೀಮಿತ ಸಂಖ್ಯೆಯ ಸಂಶೋಧನಾ ಪತ್ರಿಕೆಗಳಿಗೆ ಚಂದಾ ಹೊಂದಿದ್ದರಿಂದ ತಮ್ಮ ಸಂಶೋಧನೆಗೆ ಅಗತ್ಯವಿದ್ದ ಎಲ್ಲ ಮಹಾಪ್ರಬಂಧಗಳನ್ನು ಪಡೆದುಕೊಳ್ಳಲು IIT, IISc ಅಂತಹ ಉತ್ತಮ ಮೂಲಸೌಕರ್ಯ ಹೊಂದಿದ್ದ ಸಂಸ್ಥೆಗಳಲ್ಲಿ ಓದುತ್ತಿದ್ದ ಕಾರ್ಯನಿರ್ವಹಿಸುತ್ತಿರುವ ಪರಿಚಯಸ್ಥರ ಮೊರೆ ಹೋಗಬೇಕಿತ್ತು. ಒನ್ಸ್ ಅಗೇನ್ ಯಾವ ಟೆನ್ಸಲ್ಲಿದೆ? ಹೋಗಬೇಕಿತ್ತು ಅಂದರೆ ಇದು ಕೂಡ ಭೂತಕಾಲದಲ್ಲಿದೆ. ಹಾಗಿದ್ರೆ ನಾನು ಟ್ರಾನ್ಸ್ಲೇಷನ್ ಕೂಡ ಸೇಮ್ ಟೆನ್ಸಲ್ಲೇ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇದನ್ನು ನಾನು ಸ್ಮಾಲ್ ಫ್ರ್ಯಾಕ್ಷನ್ಸ್ ಆಗಿ ಬ್ರೇಕ್ ಮಾಡ್ಕೊಳ್ತೀನಿ. ಹೌ ಡು ಐ ಡೂ ಇಟ್? ಬಹುತೇಕ ಕಾಲೇಜುಗಳು ಸೀಮಿತ ಸಂಖ್ಯೆಯ ಸಂಶೋಧನಾ ಪತ್ರಿಕೆಗಳಿಗೆ ಚಂದಾ ಹೊಂದಿದ್ದರಿಂದ. ಸೊ ಇಲ್ಲಿಗೆ ಒಂದು ಮೀನಿಂಗ್ಫುಲ್ ಆಗಿ ಎಂಡ್ ಆಗುತ್ತೆ. ತಮ್ಮ ಸಂಶೋಧನೆಗೆ ಅಗತ್ಯವಿದ್ದ ಎಲ್ಲ ಮಹಾಪ್ರಬಂಧಗಳನ್ನು ಪಡೆದುಕೊಳ್ಳಲು ಇಲ್ಲಿಗೊಂದು ಮೀನಿಂಗ್ಫುಲ್ ಆಗಿ ಕಟ್ ಆಗುತ್ತೆ. IIT, IISc ಅಂತಹ ಉತ್ತಮ ಮೂಲಸೌಕರ್ಯ ಹೊಂದಿದ್ದ ಸಂಸ್ಥೆಗಳಲ್ಲಿ ಓದುತ್ತಿದ್ದ ಕಾರ್ಯನಿರ್ವಹಿಸುತ್ತಿರುವ ಪರಿಚಯಸ್ಥರ ಮೊರೆ ಹೋಗಬೇಕಿತ್ತು. ಸೊ ಇಲ್ಲಿಗೆ 3 ಫ್ರ್ಯಾಕ್ಷನ್ ಆಗಿ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಸೊ ಇವಾಗ ಪ್ರತಿಯೊಂದು ಫ್ರ್ಯಾಕ್ಷನ್ನ ನಾನು ಟ್ರಾನ್ಸ್ಲೇಟ್ ಮಾಡೋದಾದರೆ, ಬಹುತೇಕ ಕಾಲೇಜುಗಳು ಅಂದರೆ ಮೋಸ್ಟ್ ಆಫ್ ದಿ ಕಾಲೇಜಸ್ ಸೀಮಿತ ಸಂಖ್ಯೆಯ ಸಂಶೋಧನಾ ಪತ್ರಿಕೆಗಳಿಗೆ ಚಂದಾ ಹೊಂದಿದ್ದರಿಂದ, ಅಂದರೆ ಲಿಮಿಟೆಡ್ ಸಬ್ಸ್ಕ್ರಿಪ್ಷನ್ ಅಂದರೆ ಸೀಮಿತ ಚಂದಾದಾರಿಕೆ. ಸೊ ಅವರು ಎಲ್ಲ ಪತ್ರಿಕೆಗಳಿಗೆ ಸಬ್ಸ್ಕ್ರಿಪ್ಷನ್ ಮಾಡಿರೋದಿಲ್ಲ. ಸೊ ಅದರಿಂದ ಲಿಮಿಟೆಡ್ ಸಬ್ಸ್ಕ್ರಿಪ್ಷನ್ ಟು ರಿಸರ್ಚ್ ಪೇಪರ್ಸ್ ಅಂದರೆ ಸಂಶೋಧನಾ ಪತ್ರಿಕೆಗಳಿಗೆ, ಅದನ್ನು ನಾವು ರಿಸರ್ಚ್ ಪೇಪರ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಫ್ರ್ಯಾಕ್ಷನ್ನ ಟ್ರಾನ್ಸ್ಲೇಟ್ ಮಾಡೋದಾದರೆ, ಟು access all the thesis that is essential for their research ಅಂದರೆ ತಮ್ಮ ಸಂಶೋಧನೆಗೆ ಅಗತ್ಯವಿದ್ದ ಎಲ್ಲ ಮಹಾಪ್ರಬಂಧಗಳನ್ನು ಪಡೆದುಕೊಳ್ಳಲು, ಅಂದರೆ ಟು access all the thesis. ಇಲ್ಲಿ ನೋಡಿ, access ಅಂತನಾದರೂ ಬರೀಬೋದು ಅಥವಾ ಟು obtain ಅಂತ ಕೂಡ ಹೇಳ್ಬೋದು. ಸೊ ನಾನಿಲ್ಲಿ access ತುಂಬ ಸೂಟಬಲ್ ಆಗಿರುತ್ತೆ ಅಂತ ಯೂಸ್ ಮಾಡಿದ್ದೀನಿ. ಟು access all the thesis that is essential for their research. ಸೊ ಅವರು IITಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಥವಾ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ ಅವರ ಮೊರೆ ಹೋಗಬೇಕಾಗಿತ್ತು. ಅಂದರೆ ದೇ ಹ್ಯಾಡ್ ಟು ಡಿಪೆಂಡ್ ಅಪಾನ್ ದೋಸ್ ಹೂ ವರ್ ಸ್ಟಡಿಯಿಂಗ್, ಓದುತ್ತಿದ್ದ, ಆರ್ ವರ್ಕಿಂಗ್ ಇನ್ ಆರ್ಗನೈಸೇಷನ್ಸ್ ಅಂತನಾದರೂ ಬರೀಬೋದು, ಇನ್ಸ್ಟಿಟ್ಯೂಷನ್ಸ್ ಅಂತನಾದರೂ ಬರೀಬೋದು. ಆರ್ಗನೈಸೇಷನ್ಸ್ ದಟ್ ಹ್ಯಾಡ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಉತ್ತಮ ಮೂಲಸೌಕರ್ಯ. ಸೊ ಗುಡ್, ಉತ್ತಮ ಅನ್ನೋದಕ್ಕೆ ನಾನು ಗುಡ್ ಅಂತ ಬರ್ಕೋಬೇಕು. ಐ ಶುಡ್ ನಾಟ್ ರೈಟ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಯಾಕಂದರೆ ಬೆಟರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ಬೇರೆ ಒಂದು ವಸ್ತುವಿನೊಂದಿಗೆ ಕಂಪೇರ್ ಮಾಡುವಾಗ ಬೆಟರ್ ಯೂಸ್ ಮಾಡಬೇಕು. ಸೊ ಇಲ್ಲಿ ನಾನೇನು ಕಂಪೇರ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಒಂದು ಉತ್ತಮ ಮೂಲ ಸೌಕರ್ಯ ಇದೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ IIT ಆ್ಯಂಡ್ IISc. ಸೊ ನಾವು ವಿ ನೀಡ್ ಟು ಕಂಬೈನ್ ಆಲ್ 3 ಫ್ರ್ಯಾಕ್ಷನ್ಸ್ ನಾವು. So once again the challenge is, should it come in the same order? Will there be shuffling of the order? So sometimes ಏನಾಗುತ್ತೆ ಅಂದರೆ, when we arrange the fractions one language ಇಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಆ ಫ್ರ್ಯಾಕ್ಷನ್ಸ್ ಶಫಲ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದಿಸ್ ಟೈಮ್ಸ್ ಸೇಮ್ ಸೀಕ್ವೆನ್ಸಲ್ಲೇ ಬರುತ್ತೆ. ಸೊ ಯಾವ ರೀತಿ ಶಫಲ್ ಆಗುತ್ತೆ ಅನ್ನೋದಕ್ಕೆ ವೇರಿಯಸ್ ಎಕ್ಸಾಂಪಲ್ಸ್ನ ನಾವು ಹಿಂದಿನ ಎಪಿಸೋಡಲ್ಲಿ ಕೊಟ್ಟಿರ್ತೀವಿ. ಬಟ್ ಈ ವಾಕ್ಯಗಳು ಸೇಮ್ ಸೀಕ್ವೆನ್ಸಲ್ಲೇ ಕಂಬೈನ್ ಆಗುತ್ತೆ. 1 2 3 ಅಲ್ಲೇ ಕಂಬೈನ್ ಆಗುತ್ತೆ. ಸೊ ಲೆಟ್ಸ್ ಸಿ ದಿ ಫೈನಲ್ ಸೆಂಟೆನ್ಸ್ ಹಿಯರ್. So most of the colleges had limited subscription to research papers. So this is first fraction. ಇಲ್ಲಿಗೆ ಕಂಪ್ಲೀಟ್ ಆಯಿತು. So next fraction is to access all the thesis. So ಇಲ್ಲಿ ನೋಡಿ, all the thesis. ಸೊ ಇಲ್ಲಿ ಥೀಸಿಸ್, ಆಲ್ ದ ಥೀಸಿಸ್ ಇದೆಯಲ್ವಾ. ಸೊ IS ನ ES ಮಾಡ್ಕೊಳ್ಳಿ. ಯಾಕಂದರೆ ಪ್ಲೂರಲಲ್ಲಿ ನಾವು ಥೀಸಿಸ್ಗೆ IS ಅಂತ ಬರೆಯಲ್ಲ, ES ಅಂತ ಬರಿತೀವಿ. ಸೊ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಟು obtain all the thesis that is essential for their research, they had to depend upon those who were studying or working in institutions that had good infrastructure like IIT, IISc.
ಸೊ ಇಲ್ಲಿ ಆರ್ಗನೈಸೇಷನ್ಸ್ಗಿಂತ ಐ ಥಾಟ್ ಇನ್ಸ್ಟಿಟ್ಯೂಷನ್ ಇಸ್ ಬೆಟರ್ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ IIT ಮತ್ತು IISc. ಸೊ ಅದರಿಂದ ನಾನು ಆರ್ಗನೈಸೇಷನ್ಸ್ನ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇವೆರಡು ವಾಕ್ಯಗಳು ಸೊ ಇವತ್ತಿನ ಡೆಮಾನ್ಸ್ಟ್ರೇಷನ್ ಆಗಿರುತ್ತೆ. ಮತ್ತು ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ PSI ಕ್ಲಾಸಸ್ ಆಫ್ಲೈನ್ ತರಗತಿಗಳು. ಸೊ ಆನ್ಲೈನ್ ಇಟ್ ಈಸ್ ದೇರ್ ಆ್ಯಸ್ ಯೂಶುವಲ್. ಸೊ ಆಫ್ಲೈನ್ ಹೊಸ ಬ್ಯಾಚ್ November 24th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಕ್ಲಾಸಸ್ ವಿಲ್ ಬಿ ಫ್ರಮ್ ಮಾರ್ನಿಂಗ್ 10 AM ಇಂದ ಈವ್ನಿಂಗ್ 5 ತನಕ ಇರುತ್ತೆ. ಸೊ ವಿ ಕವರ್ ಎವ್ರಿಥಿಂಗ್ ಲೈಕ್ ಪೇಪರ್ 1, ಪೇಪರ್ 2 ಇನ್ಕ್ಲೂಡಿಂಗ್ ಟೆಸ್ಟ್ ಸೀರೀಸ್, ಈವನ್ ಫಿಸಿಕಲ್ ಟ್ರೈನಿಂಗ್ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಇದೆಲ್ಲ ನಿಮ್ಮ ಪ್ಯಾಕೇಜಲ್ಲಿರುತ್ತೆ. ಸೊ ಅದ್ರ ಜೊತೆ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ಟೆಸ್ಟ್ ಸೀರೀಸ್ ಈಸ್ ಅವೈಲಬಲ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ವಿತ್ 1-to-1 ವ್ಯಾಲ್ಯೂಯೇಷನ್. ಸೊ ಅದ್ರ ಜೊತೆ ಸೊ ರೀಸೆಂಟಾಗಿ ನಾವು ಸ್ಟಾರ್ಟ್ ಮಾಡಿರೋ ಪ್ರೋಗ್ರಾಮ್ ಇನ್ಕ್ವೆಸ್ಟ್. ಸೊ ದಿಸ್ ಈಸ್ very much useful for your current affairs updating and also for essay writing. ಸೊ ಇಲ್ಲಿ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತು ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿರ್ತಕ್ಕಂಥ ಪರೀಕ್ಷಾ ಉಪಯುಕ್ತ ಮಾಹಿತಿಯನ್ನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಮಂತ್ ತನಕ ವಿ ವರ್ ಡೂಯಿಂಗ್ ಓನ್ಲಿ ಇನ್ ಇಂಗ್ಲೀಷ್ ಬಟ್ ಆನ್ ಅ ಪಾಪ್ಯುಲರ್ ಡಿಮ್ಯಾಂಡ್. ಸೊ ನಿನ್ನೆಯಿಂದ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಯುವರ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಆಲ್ಸೋ ಫಾರ್ essay ರೈಟಿಂಗ್. ಸೊ ದಿಸ್ ಇಸ್ ಆಲ್ ಫಾರ್ ದ ಡೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ನಮಸ್ಕಾರ.